ಮೊನ್ನೆ ಯಾವುದೋ ವೀಡಿಯೋ ನೋಡಿದೆ. ಈಗ ಮಶಾಣಕ್ಕೆ ಎಣೆ ಎತ್ಕೊಳೋಕೆ ಅವಶ್ಯಕತೆ ಇಲ್ಲ. ಆನ್ಲೈನಲ್ಲಿ ಬುಕ್ ಮಾಡಿದ್ರೆ ಮನೆ ಹತ್ರನೇ ಬಂದು ಸುಟ್ಟುಬಿಟ್ಟು ಬೂದಿನೂ ಅಲ್ಲೇ ಕೊಟ್ಟಿರ್ತಾರೆ. ಸೊ ಹೋಗ್ಬಿಟ್ನೇ ಅಂತ ಬಾಯ್ ಬಿಡ್ಕೊಳ್ಳೋದು. ಈಗ ಅದೆಲ್ಲ ಸೀನ್ ಇಲ್ಲ ಸರ್. 1000 ರೂಪಾಯಿ ಬಡ್ಕೊಳ್ಳೋಕೆ ಅವನು ಪಾಪಿ ಮನುಷ್ಯ ಜೊತೆ ರೋಡಲ್ಲಿ ಹೋಗ್ತಿದ್ರೆ ಅವ್ನು ಮಾತಾಡ್ಸಲ್ಲ. ಕೆಲವರು ಬಿಡಿ ಹಳವು ದರಿದ್ರ ಸಮಾಜದಲ್ಲಿ ನಾವು ದರಿದ್ರ ಅಂತ ಹೇಳೋಕ್ಕಾಗುತ್ತೆ ಏನೋ ಗೊತ್ತಿಲ್ಲ. ಇದು ಏನೋ ಯಾವ ಥರ ತಿರುವು ಪಡ್ಕೊಬಿಡುತ್ತೋ. ಆಮೇಲೆ ಯಾಕೆ ಮಾತಾಡ್ತೀನಿ, ಬೆಂಗಳೂರು ಜೀವನ ಹಂಗಾಗಿದೆ ಇವತ್ತು. ಈಗ ನಾನು ಕೊನೆಯದಾಗಿ ಮೊನ್ನೆ ಯಾವುದೋ ವೀಡಿಯೋ ನೋಡಿದೆ. ಈಗ ಮಶಾಣಕ್ಕೆ ಎಣೆ ಎತ್ಕೊಳೋಕೆ ಅವಶ್ಯಕತೆ ಇಲ್ಲ. ಆನ್ಲೈನಲ್ಲಿ ಬುಕ್ ಮಾಡಿದ್ರೆ ಮನೆ ಹತ್ರನೇ ಬಂದು ಸುಟ್ಟುಬಿಟ್ಟು ಬೂದಿನೂ ಅಲ್ಲೇ ಕೊಟ್ಟು ಹೋಗ್ತಾರೆ. ಆಯಿತಾ? ಈಗ ನೀವು ಹಿಂದೆ ಒಂದು ಕಾಲ ಇತ್ತು, ನೀವೇನಾರ ಸತ್ತೋದ್ರೆ ಸತ್ತು 3 ದಿನಕ್ಕೂ 11 ದಿನಕ್ಕೂ ಪಿಂಡ ಇಡ್ತಾರಲ್ಲ, ಅವಾಗ ಕಾಗೆಗಳೆಲ್ಲ ಬಂದು ಕಾಕ ಅಂತ ಕೂಗ್ಬಿಟ್ಟು ಬಂದು ಪಿಂಡ ತಿನ್ಕೊಂಡು ಹೋಗೋವಂತೆ. ಈಗ ಹಸಿನೂ ಇಲ್ಲ ಸರ್, ಪಿಂಡ ತಿನ್ನೋ ಕಾಗೆ ಬರಲ್ಲ. ಯಾಕೆ ಬರಲ್ಲ ಹೇಳಿ? ಅವ್ನು ಅನ್ನ ತಿನ್ಬೇಕಾದ್ರೆ ಅದೇ ಕೈಯಿಂದ ಕಾಗೆ ನೋಡ್ಸಿರ್ತಾನೆ. ಅವ್ನು ಪಿಂಡ ತಿನ್ನೋ ಕಾಗೆ ಬರಲ್ಲ. ಅದಕ್ಕೆ ಏನು ಮಾಡ್ತಾರೆ, ಕಾಗೆನೂ ಬಾಡಿಗೆ ಕೊಡ್ತಾರೆ. ಈಗ ಅಲ್ಲ, ನಾನು ಆನ್ಲೈನಲ್ಲಿ ತರಿಸ್ತಾರೆ ಅಂದ್ಕೊಂಡೆ. ಇದೆ ಸರ್, ನಾನೇನು ಸುಳ್ಳು ಹೇಳ್ತಿಲ್ಲ. ಬೇಕಾದ್ರೆ ನೀವು ಗೂಗಲಲ್ಲಿ ಸರ್ಚ್ ಹೊಡಿಗೆ ಸರ್. ಇವತ್ತು ಕಾಗೆನ ಬಾಡಿಗೆಗೆ ಬಿಡ್ತಾರೆ ಪಿಂಡ ತಿನ್ನಕ್ಕೆ ಅಂತಾನೆ. ಈಗ ಜನ ಅವಾಗೆಲ್ಲ ಸಂಬಂಧಿಕರು ಸತ್ತೋಗ್ಬಿಟ್ರೆ ಅಯ್ಯೋ ಹೋಗ್ಬಿಟ್ನೇ ಅಂತ ಬಾಯ್ ಬಿಡ್ಕೊಳ್ಳೋರು. ಈಗ ಅದೆಲ್ಲ ಸೀನ್ ಇಲ್ಲ ಸರ್. 1000 ರೂಪಾಯಿ ಬಡ್ಕೊಳ್ಳೋಕ್ಕೂ ಬರ್ತಾರೆ, ಹೊರಕ್ಕೂ ಬರ್ತಾರೆ ಸರ್. ನಾನು ಈಗ ಮೊನ್ನೆ ಯಾವುದೊಂದು ಇದು ಸತ್ಯನ ಸುಳ್ಳ ಗೊತ್ತಿಲ್ಲ, ಬಟ್ ನನಗೆ ಕೇಳೇ ಒಂಥರ ಶಾಕ್ ಆಯಿತು. ದೇವ್ರನ್ನ ಎತ್ಕೊಳ್ಳೋಕ್ಕೆ ಬಾಡಿಗೆಗೆ ಬರ್ತಾರಂತೆ ಸರ್. ದೇವ್ರನ್ನ ಫಂಕ್ಷನಲ್ಲಿ ಪೂಜೆಲಿ ನಾವೆಲ್ಲ ಎತ್ಕೊತೀವಿ ಅಂತ ಗೊತ್ತಾ, ಮೆರವಣಿಗೆಗೆ ಎತ್ಕೊತೀವಲ್ಲ, ಅದನ್ನ ಹೊರಕ್ಕೂ ಒಂದು ಟೀಮ್ ಬರುತ್ತಂತೆ. ನನಗಿದನ್ನು ಕೇಳಿ ಆಶ್ಚರ್ಯ ಅನಿಸ್ಬಿಡ್ತು. ಅರೆ ಎಂಥ ಗತಿ ಬಂತಪ್ಪ ದೇವ್ರಿಗೆ, ಎಂಥ ಗತಿ ಬಂತು ದೇವ್ರಿಗೆ. ನೀವು ನೋಡಿ, ಕೆಲವೊಂದು ಸಂಪ್ರದಾಯ ಯಾವ ಮಟ್ಟಕ್ಕೆ ಹದಗೆಟ್ಟಿದೆ ಅಂದರೆ ಇದು ಸತ್ಯ. ಇದು ಇವಾಗ ಮನುಷ್ಯ ಯಾವನೋ ದುಷ್ಟ, ಅವನು ಪಾಪಿ ಮನುಷ್ಯ ಜೊತೆ ರೋಡಲ್ಲಿ ಹೋಗ್ತಿದ್ರೆ ಅವ್ನು ಮಾತಾಡ್ಸಲ್ಲ. ಕೆಲವರು ಬಿಡಿ ಹಾಳಾಗೋಗ್ಲಿ. ದೇವ್ರು ಆ ರೋಡಲ್ಲಿ ಹೋಗ್ತಿದೆ ಅಂದರೆ ಬಾಗಿಲಿಗೆ ನೀರು ಹಾಕೋರು ಗತಿ ಇಲ್ಲ ಇವತ್ತು. ದೇವ್ರ ಸೇವೆ ಅಂತ ಇದ್ರು ಅವಾಗ ಸರ್. ದೇವ್ರು ಅಲ್ಲೆಲ್ಲೋ ಟಮಟೆ ಸೌಂಡ್ ಕೇಳಿದ್ರೆ ಮನೆ ಮುಂದೆ ನೀರು ಹಾಕಿ ರಂಗೋಲಿ ಹಾಕಿ ಈಡ್ಗ ಹಿಡ್ಕೊಂಡು ದೇವರೇ ಅಂತ ಕಾಯ್ಕೊಂಡು ಕೂತ್ಕೊಳ್ಳೋರು. ಇವತ್ತು ದೇವ್ರನ್ನ ಹೇಳ್ತೀನಿ, ಬಾಗಿಲಿಗೆ ನೀರು ಹಾಕೋರು ಗತಿ ಇಲ್ಲ ಸರ್. ನಾನು ಇವತ್ತು ಕೆಲವೊಂದು ದೃಶ್ಯಗಳನ್ನ ನೋಡಿ ಮಾತಾಡ್ತೀನಿ. ಕೆಲವ್ರಿಗೆ ಇದು ಅನ್ವಯಿಸುತ್ತೆ 100%. ಇದು ಬಾಗಿಲು ನೋಡಿ, ಯಾವುದೇ ಧರ್ಮ ಜಾತಿ ಆಗಿರಲಿ, ಯಾವುದೇ ಧರ್ಮದ ದೇವರಾಗಿರಲಿ, ಆ ಮನೆ ಬಾಗಿಲಲ್ಲಿ ಬರ್ತಾ ಇದೆ ಅಂದರೆ ಪ್ರತಿಯೊಬ್ಬರು ಅರ್ಥ ಮಾಡ್ಕೊಬೇಕು. ಬಾಗಿಲಲ್ಲಿ ನೀರು ಹಾಕಿ ಅಲ್ಲಿಗೆ ಅರ್ಶಿನ ಕುಂಕುಮ ಇಟ್ಟು ಕನಿಷ್ಠ ಪಕ್ಷ ಅವ್ರ ಮನೇಲಿ ಪೂಜೆ ಸಾಮಾನು ಇಲ್ಲ ಅಂದ್ರೂ ಬಾಗಿಲಿಂದ ಆಚೆ ಬಂದು ಕೈ ಮುಕ್ಕಂಡಾರ ನಿಂತ್ಕೋಬೇಕು. ಈ ಒಂದು ಕಲ್ಚರು ನಮ್ಮ ಸಮಾಜದಲ್ಲಿ ಎಷ್ಟೋ ಕಡೆ ಮಾಯ ಆಗ್ತಿದೆ. ಆಮೇಲೆ ಇನ್ನೊಂದು ನೀವೆಲ್ಲ ಗಮನಿಸಿರ್ತೀರ ಸರ್, ತಾವೆಲ್ಲ ಗಮನಿಸಿರ್ತೀರ. ರಾತ್ರಿ ನೀವು 12 ಗಂಟೆಗೆ ನೀವು ಮನೆಗೆ ಕೆಲಸ ಮುಗಿಸ್ಕೊಂಡು ಹೋಗ್ತಿರಲ್ಲ, ಈಗಲೇ ಅಬ್ಸರ್ವ್ ಮಾಡ್ಕೊಂಡು ಹೋಗಿ 12 ಗಂಟೆಗೆ ಬಾಗಿಲು ತೊಳಿತಿರ್ತಾರೆ. ಯಾಕೆ ಹೇಳಿ? ಬೆಳಗ್ಗೆ 6 ಗಂಟೆಗೆ ಯಾವನ್ ತೊಳಿತಾನೆ ಅಂತ 12 ಗಂಟೆಗೆ ತೊಳೆದು ರಂಗೋಲಿ ರಾತ್ರಿನೇ ಬಿಟ್ಬಿಡ್ತಾರೆ. ಅರ್ಥ ಮಾಡ್ಕೊಳ್ಳಿ ಸರ್. ಅಂಥ ಒಂದು ದರಿದ್ರ ಸಮಾಜದಲ್ಲಿ ನಾವು ಆ ದರಿದ್ರ ಅಂತ ಹೇಳೋಕ್ಕಾಗುತ್ತೆ ಏನೋ ಗೊತ್ತಿಲ್ಲ. ಇದು ಏನೋ ಯಾವ ಥರ ತಿರುವು ಪಡ್ಕೊಬಿಡುತ್ತೋ ಆಮೇಲೆ. ಸೊ ಆ ಥರ ನಾವು ಕನ್ವರ್ಟ್ ಆಗ್ತಾ ಇದ್ದೀವಿ ಸರ್. ಯಾಕಾಗಿದೆ ಗೊತ್ತಿಲ್ಲ ಸರ್. ಇದು ನಾವು ನಮ್ಮ ಮಕ್ಕಳಿಗೆ ಕಲಿಸ್ಬೇಕಾಗಿರೋ ಸಂಸ್ಕಾರ ನಾವು ಕಲಿಸ್ತಾ ಇಲ್ಲ. ನಾವು ಯಾರನ್ನಾದರೂ ಒಬ್ಬ ನೋಡಿದ್ರೆ ದ್ವೇಷ ಮಾಡ್ತೀವಿ, ಅಸೂಯೆ ಪಟ್ಕೊತೀವಿ. ಅದು ಮನುಷ್ಯನ ಸಹಜ ಗುಣ, ಅದೇನು ತಪ್ಪು ಅಂತ ನಾನು ಹೇಳಕ್ಕೆ ಹೋಗಲ್ಲ. ಆದರೆ ದೇವ್ರುಗಳು ಮನೆ ಬಾಗಿಲಿಗೆ ಬರುವಾಗ, ದೇವ್ರುಗಳು ಮೆರವಣಿಗೆ ಹೋಗುವಾಗ, ದೇವ್ರುಗಳು ಮನೆ ಉದ್ದಕ್ಕೆ ಏನಾದರೂ ಬಂದಾಗ ಮನೆ ಬಾಗಿಲಿಗೆ ನೀರು ಹಾಕೋದು, ಅರ್ಶಿನ ಕುಂಕುಮ ಕೊಡೋದು, ಪೂಜೆ ಸಾಮಾನು ಕೊಡೋದು, ಇದು ಪ್ರತಿಯೊಬ್ಬರ ಕರ್ತವ್ಯ. ಇದು ಅದು ಬಡವನಾಗಿರಲಿ ಬಲ್ಲಿಗನಾಗಿರಲಿ, ಅವನ ಕೈಲಿ ಏನೂ ಇಲ್ಲ ಅಂದರೂ ಬಾಗಿಲಿಗೆ ನೀರು ಹಾಕೋಕ್ಕೇನು ಸರ್ ಅಲ್ವಾ? ಅದಕ್ಕಾದರೂ ಬಡಸ್ತಾನ ಕೊಟ್ಟಿದ್ದಾನ ದೇವರು. ಸೊ ಇದನ್ನೆಲ್ಲರೂ ಕಲ್ತ್ಕೋಬೇಕು, ತಿಳ್ಕೊಬೇಕು. ನಾನೊಬ್ಬ ಚಿಕ್ಕವನು, ಈ ವಿಚಾರದಲ್ಲಿ ತಪ್ಪು ಸರಿಗಳನ್ನ ತಿಳ್ಕೊಳ್ಳೋ ಅಷ್ಟು ವ್ಯಕ್ತಿತ್ವ ದೊಡ್ಡದು ನನಗೆ ಗೊತ್ತಿಲ್ಲ. ನಾನು ಅನಿಸಿದ್ದು ನನ್ನ ಕಣ್ಣಲ್ಲಿ ನೋಡ್ತಾ ಇರೋದನ್ನು ನಾನು ನಿಮಗೆ ವ್ಯಕ್ತಪಡಿಸ್ತಾ ಇದ್ದೀನಿ. ಸೊ ದಯವಿಟ್ಟು ಮನುಷ್ಯನಿಗೆ ಬೆಲೆ ಕೊಡೋದು ಕಮ್ಮಿ ಮಾಡಿದ್ರು ದೇವ್ರುಗಳಿಗಾದರೂ ದಯವಿಟ್ಟು ಬೆಲೆ ಕೊಡಿ.